ಮಹಾಯುದ್ಧ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಮ್ಮ ಜೊತೆಗೆ ಕಾಂಗ್ರೆಸ್ ಹಿರಿಯ ನಾಯಕ ಪೂಜಾರಿ ಮಾತಾಡ್ತಾರೆ. ಪೂಜಾರಿ ಅವರೇ, ನೀವು ಕಲ್ಲಡ್ಕ ಪ್ರಭಾಕರ್ಗೆ ಒಂದು ಒಳ್ಳೆ ಫ್ರೆಂಡ್ ಆಗಿದ್ದೀರಿ ಅಂತ ಹೇಳ್ತಿದ್ರೆ, ಕೈ ಕುಲುಕಿಸ್ತಾ ಇದ್ದೀರಿ ಅಂತ. ಯಾರು? ನೀವು. ಒಳ್ಳೆ ಇದು ಹೇಳಿದ್ದೀರಿ ನೋಡಿ. ರಾಜಕೀಯ ಬೇರೆ, ಸಿದ್ಧಾಂತ ಬೇರೆ. ಒಬ್ಬರು ಆ ಗೋಕರ್ಣನಾಥ ದೇವಸ್ಥಾನ ನನ್ನ ಮೆಂಬರ್ ಕೂಡ ಅಲ್ಲ, ಇನ್ನು ಗೋಕರ್ಣನಾಥ ಕಾಲೇಜು ಕೂಡ ಮಾಡಿದ್ದೀವಿ ನಾನೇ ಎಲ್ಲ ಇದು ಮಾಡಿ ಜನರ ಸಹಕಾರದಿಂದ ಮಾಡಿಸಿ. ಅದರಲ್ಲಿ ಕೂಡ ಮೆಂಬರ್ ಅಲ್ಲ ಪೂಜಾರಿ. ನಮ್ಮ ಸಮಾಜದಲ್ಲಿ ಕೂಡ ನಾನು ಮೆಂಬರ್ ಅಲ್ಲ, ಬಿಲ್ ಅಸೋಸಿಯೇಷನಲ್ಲಿ ಕೂಡ ಪೂಜಾರಿ ಮೆಂಬರ್ ಅಲ್ಲ. ಆದರೆ ಪ್ರಭಾಕರ ಭಟ್ರು ಬಂದರು, ನವರಾತ್ರಿ ಸಮಯದಲ್ಲಿ ಬಂದರು. ನಾನು ನಿಮಗೆ ಗೊತ್ತುಂಟು, ಆ ಮಹಿಳೆಯರ ಒಂದು ಕ್ರಾಂತಿಯನ್ನು ಪರಿವರ್ತನೆ ಮಾಡಿ ಅವರಿಗೆ ಆ ಶಕ್ತಿಯನ್ನು ಸಬಲೀಕರಣ ಮಾಡಬೇಕಂತ, ಆ ವಿಧವೆಯರಿಗೆ ಆ ಕೆಲಸವನ್ನು ನಾವು ಮಾಡಲೇಬೇಕಂತ ಅದನ್ನು ಮಾಡಿ ಅಲ್ಲಿ ಮಾಡಿದ್ದೇವೆ ನಾವು. ಬಂದರು. ಯಾವ ಕೆಲಸ ಮಾಡಿದೆ ಅಂತ ಕೂಡ ನಿಮಗೆ, ಇಫ್ ಯು ಪರ್ಮಿಟ್ ಮೀ. ಇದು ವಿಧವೆಯರು, ಗಂಡ ಸತ್ತ ಆ ಮಹಿಳೆಯರು, ಅವರನ್ನು ನಿಕೃಷ್ಟ ರೀತಿಯಲ್ಲಿ ನೋಡುವುದನ್ನು ನೋಡಿ, ಇಲ್ಲ ಇದು ಹೋಗಬೇಕಂತ 5,000 ಮಹಿಳೆಯರನ್ನು, ಗಂಡ ಕಳೆದುಕೊಂಡವರನ್ನು ವಿಧವೆಯರ ತಂದು ಅವರಿಂದ ಚಂಡಿಕಾ ಹೋಮವನ್ನು ಮಾಡಿಸಿದೆ. ಅವರಿಗೆ ಗೌರವ ಪೂಜೆ ಮಾಡುವ ಅಧಿಕಾರವನ್ನು ಕೊಟ್ಟೆವು. ಅದರ ನಂತರ ಒಬ್ಬ ಪರಿಶಿಷ್ಟ ಜಾತಿಯ ಮಹಿಳೆ, ಟೀಚರ್, ವಿಧವೆ, ಅವರನ್ನು ತಂದು ಆ ಶಿವನ ಗುಡಿಯ ಎದುರಿಗೆ, ಗರ್ಭಗುಡಿ ಎದುರಿಗೆ ಕೂತ್ಕೊಳಿಸಿ ಪೂಜಾರಿ ಅವರ ಪಾದವನ್ನು ತೊಳೆದ. ಅದರ ನಂತರ 2 ವಿಧವೆಯರನ್ನು ಗಂಡ ಸತ್ತ ಅರ್ಚಕರಾಗಿ ನೇಮಿಸಿದರು. ಈ ಟೈಮಲ್ಲಿ ಬಂದರು. ಇವರು ಅರ್ಧ ಗಂಟೆ ಕಾಯ್ತಿದ್ದಾನೆ ಪ್ರಭಾಕರ ಭಟ್ರು. ಬಂದು ನನ್ನ ಕೈಯನ್ನು ಹಿಡಿದು, ಒಳ್ಳೆ ನಾವು ಬ್ರಾಹ್ಮಣರು ಮಾಡಬೇಕಿತ್ತು, ನೀವು ಮಾಡಿದಿರಿ, ಯು ಆರ್ ಎ ಗ್ರೇಟ್ ಪರ್ಸನ್. ಅವ್ರು ಮಾಡೋದಿಲ್ಲ, ಕೇಳಿಯಪ್ಪ ಕೇಳಿ, ನೀವು ಆರ್ ಎ ಗ್ರೇಟ್ ಪರ್ಸನ್, ದೊಡ್ಡ ಸಾಧನೆ ಮಾಡಿದ್ದೀರಿ ನೀವು ಅಂತ ಹೇಳಿದೆ. ನಾನಾಗ ಮನುಷ್ಯ ಅಲ್ವ ನಾನು, ಹೀಗೆ ಮಾಡಿದೆ. ಆಗ ನೀವು ಬಿಡ್ತೀರಾ? ಮಾಧ್ಯಮ ಕೇಳಿ, ನಾನು ಕೇಳಿ, ನಾನು ಆ ಕೈ ಜೋಡಿಸಲ್ಲ, ಹೀಗೆ ಹೀಗೆ ನೀವು ಮಾಧ್ಯಮದವರ ನಮ್ಮ ಕ್ಯಾಮರಾಮನ್ ಕ್ಲಿಕ್ ಮಾಡಿದ್ದೆ. ಹೌದು, ಮತ್ತೆ ಕೇಳಿಯಪ್ಪ ಕೇಳಿ. ಅದರ ನಂತರ ನಾನಲ್ಲಿ ಅಲ್ಲ, ನೀವು ಈಗ ಅಪ್ಕೊಳ್ಳಿಲ್ಲ ಅಷ್ಟೇ, ಅಪ್ಪಿಗಳಿಗೆ ಇದದು ಕೇಳಿ, ಅದನ್ನು ಈಗ ಇದು ಮಾಡುವ ಇದು ಮರು ದಿವಸ ಪೇಪರ್ನಲ್ಲಿ ಆಗಿದ್ದು. BJP ಕಾಯ್ತಿದ್ದಾರೆ, ಪ್ರಭಾಕರ ಭಟ್ರು ಆ ತಂತ್ರ. ನಿಜ ಹೇಳಿ, ಅಲ್ಲ ಕಲ್ಲಡ ಪ್ರಭಾಕರ್ ಜೊತೆ ಹೇಗೆ ಹೀಗೆ ಕೈ ಕೊಟ್ರ? ಅದು ಮತ್ತೆ ಈ ಥರ ಇಲ್ಲ, ಅದನ್ನು ಕೇಳ್ತೀವಿ. ಆಯಿತು, ನಾನು ಈ ಉದ್ಘಾಟನೆ ಮಾಡಲಿಕ್ಕೆ ಹೋದಾಗ ಅಲ್ಲಿ ನಾನು ಉದ್ಘಾಟನೆ, ಇನ್ನೊಬ್ಬರು ಮಹಿಳೆ, ಗಂಡ ಸತ್ತವರು, ಆದರೆ ನನ್ನ ಅತ್ತೆ, ಅಂದರೆ ನನ್ನ ಮಗ, ಅದನ್ನು ಶಿರಡಿ ಸಾಯಿಬಾಬರನ್ನು ಇದು ಮಾಡಿದ್ದು ನನ್ನ ಮಗ, ಅವ ದೊಡ್ಡ ಪೊಸಿಷನಲ್ಲಿದ್ದಾನೆ. ಅವ ಅದು ಮಾಡುವಾಗ ಇವರು ಬಂದು ನಿಂತಿದ್ದಾರೆ. ನಾನು ದುಡುದ, ಇವರೇ ಕೈಯಲ್ಲಿ ಅವರು ಹಿಡಿದಾಗ ನಾನು ದುಡುದ. ನಾಳೆ ನೀವು ಹೇಳ್ತಿದ್ದೀರಿ ಪೂಜಾರಿ ರಾಕ್ಷಸ ಅಂತ ಹೇಳ್ತಿದ್ದೀರಿ. ಮನುಷ್ಯತ್ವ, ರಾಜಕೀಯ ಬೇರೆ, ಆ ದೇವಸ್ಥಾನಕ್ಕೆ ಅವರು ಬರ್ತಾರೆ. ಅಲ್ಲ, ಕಲ್ಲಡ್ಕ ಪ್ರಭಾಕರ ಭಟ್ಟಲ್ಲ, ಮೈಸೂಸರ ಆ ರಾಕ್ಷಸ ಇದ್ದ, ಅವ ಕೂಡ ಬಂದರೂ ಕೂಡ ದೇವಸ್ಥಾನಕ್ಕೆ ಬಂದರೆ ಪೂಜಾರಿಗೆ ಅವರನ್ನು ತಡೆಯುವುದು ಅಗತ್ಯ ಇಲ್ಲ, ಪೂಜಾರಿ ಕಾಣ್ಕಿಸೇ ಇದೆ, ನೀನು ಹೋಗಂತ ಪ್ರಭಾಕರ ಭಟ್ಟರಿಗೆ ಹೇಳುವಂಥ ಅಧಿಕಾರ ನನಗೆ ಇಲ್ಲ. ಮತ್ತು ನನ್ನ ಮನುಷ್ಯತ್ವ ಉಂಟಲ್ಲ, ಮಾನವೀಯತೆ ಕೂಡ ಇಟ್ ಈಸ್ ನಾಟ್ ಪರ್ಮಿಟಿಂಗ್. ಐ ಕೆನಾಟ್ ಡೂ ದ್ಯಾಟ್. ನಾನು ಮಾನವ, ಅವರು ಕೂಡ ದೇವರ ಮಗು, ಅವರಿಗೆ ಅರ್ಥ ಆಗಬೇಕು ತನ್ನ ಯಾವ ಕೆಲಸ. ಅವರಿಗೆ ಎಷ್ಟೋ ಸಲ ಹೇಳಿದೆ ನಾನು, ಮಾನವರಾಗಿ ಅಂತ. ಈ ರೀತಿ ಮಾಡಿಕೊಂಡು ಹೋಗಬೇಡಿ. ನಿಮ್ಮಿಂದ ಹಿರಿಯನಾಗಿ ಹೇಳ್ತಿದ್ದೆ ನಾನು. ಪ್ರಭಾಕರ ಭಟ್ರೆ ಎಲ್ಲರೂ ದೇವರ ಮಕ್ಕಳು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಬೇರೆಲ್ಲ, ಎಲ್ಲರೂ ದೇವರ ಮಕ್ಕಳು. ಆಗ ಅರ್ಥ ಮಾಡಿಕೊಳ್ಳಿ. ನೀವೊಬ್ಬರು ಡಾಕ್ಟ್ರಾಗಿ ಮಾನವೀಯತೆಯನ್ನು ತೋರಿಸಿ ರೋಗಗಳನ್ನು ಗುಣ ಮಾಡುವ ಮನುಷ್ಯ ನೀವು. ರೋಗಗಳನ್ನು ಸೃಷ್ಟಿ ಮಾಡುವುದಲ್ಲ, ಸಮಾಜಕ್ಕೆ ರೋಗಗಳನ್ನು ಸೃಷ್ಟಿ ಮಾಡಿ ಸಮಾಜವನ್ನು ಕೊಲ್ಲುವುದಲ್ಲ, ವಿಭಾಗ ಮಾಡುವುದಲ್ಲ. ಇದನ್ನೇ ನಾನು ಹೇಳುವಂಥದ್ದು. ಇದಕ್ಕೆ ಹೋರಾಟ ಮಾಡ್ತೇನೆ ನಾನು, ಅವರಿಗೆ ಕೂಡ ಬುದ್ಧಿ ಹೇಳ್ತೇನೆ. ಮತ್ತೆ ತಪ್ಪು ಮಾಡಿದರೆ ಆಕ್ಷನ್ ತೆಗೆದು. ಪೂಜಾರಿ ನಾನು ಹೇಳ್ಕೊಳ್ತೀನಿ, ಈಗ ಪೂಜಾರಿ ಅವರು ಚುನಾವಣಾ ಅಖಾಡದಲ್ಲಿದ್ದೀರಿ, ಮಾನವರಾಗಿ ಅಂತ ಹೇಳ್ತಾರೆ ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ. ಹಾಗಾದ್ರೆ ಪೂಜಾರಿ ಅವರಿಗೆ ತಾವು ಬೆಂಬಲ ಕೊಡಿ ಅಂತ ಕೇಳ್ತೀರಾ ಭಟ್ರಿಗೆ? ಬೆಂಬಲ ನಾನು ಉಂಟಲ್ಲ, BJP ಇರುತ್ತೆ, RSS ಅಲ್ಲ, ಭಟ್ರ ಹೇಳಿ, ಭಟ್ರ ಹತ್ರ ನನ್ನ ಮಾವನಲ್ಲಿ ಅವ BJP ಆಗಲಿ ಪ್ರಶ್ನೆ ಇಲ್ಲ. ಅವರು ಸಪೋರ್ಟ್ ಮಾಡಿದ್ರೆ, ಅವರು ಸಪೋರ್ಟ್ ಮಾಡಿದ್ರೆ ಅವರ ಕೆಲಸ. ನಾನು ಐ ಡೋಂಟ್ ಹ್ಯಾವ್ ದ ರೈಟ್. ಇಟ್ ಈಸ್ ದೇಯರ್ ಚಾಯ್ಸ್ ಆಸ್ ದ ಕಾನ್ಸ್ಟಿಟ್ಯೂಷನ್. ಅವರಿಗೆ ಯಾರು ಬೇಕಂತ ಹೇಳಿದ್ರೆ ಅವರಿಗೆ ರೈಟ್ ಉಂಟು. ಪೂಜಾರಿಗೆ ಕೊಡಬೇಕಂತ ಯಾರಿಗೆ ಕೂಡ ಈ ದೇಶದ ಪ್ರಜೆಗೆ
ಕಲ್ಲಡ್ಕ ಪ್ರಭಾಕರ ಭಟ್ರು ಸೇರಿ ಪ್ರಭಾಕರ ಭಟ್ರಾಗಲಿ ಅವರ ಮನೆಯವರಾಗಲಿ ಯಾರು ಕೂಡ ಆಗಲಿ ನೀವು ಕೂಡ ನನಗೆ ತಾವು ಇದು ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ಸ್ವಾಗತ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವ. ಮತ್ತೆ ಅವ್ರು ಮನುಷ್ಯರಾಗಿಲ್ಲ, ಅವರು ಸಮಾಜ ಹೊಡಿತಾ ಅದು ಅವ್ರ ಇದ್ದಾರೆ, ತಪ್ಪನ್ನು ಜಾತಿ ಮಧ್ಯೆ ಸಂಘರ್ಷ ತರ್ತಾ ಪ್ರಶ್ನೆ ಇದ್ದಾರೆ, ಬೇರೆ. ಧರ್ಮಗಳ ನೋಡಿ, ಮಧ್ಯೆ ಬೆಂಕಿ ಇಡ್ತಾ ಇದ್ದಾರೆ ಸ್ವಾಮಿ, ತಾವೇ ಹೇಳ್ತಾ ಇದ್ರೆ it is- ಅಂತವ್ರದ್ದು ಬೆಂಬಲ ಬೇಕಾ ನಿಮಗೆ? ನಮಗೆ ಬೆಂಬಲ ಬಗ್ಗೆ ಕೇಳಲಿಲ್ಲ ನಾನು. ಮತ್ತೆ ಅವರು ಬಂದು ಓಟ್ ಹಾಕುದಾದರೆ ಆ ಸೀಕ್ರೆಟ್ ಬ್ಯಾಲೆಟ್ನಲ್ಲಿ ಹಾಕುದು ನನಗೆ ತಡೆಯಲಿಕ್ಕೆ ಒಂದು ಸಾಧ್ಯ ಉಂಟಾ? ನಾನು ಗಾಳಿಯಲ್ಲಿ ಮಾತಾಡೋದ? ಯಾರಾದರೂ ಬಂದು ಸೀಕ್ರೆಟ್ ಬ್ಯಾಲೆಟ್ ಇಟ್ ಈಸ್ ಅದು ನಿಮ್ಗೆ ಗೊತ್ತಾಗಲ್ಲ ಬಿಡಿ. ಸೀಕ್ರೆಟ್ ಬ್ಯಾಲೆಟ್ ಯಾಕೆ ಪ್ರಭಾಕರ ಭಟ್ರು ಹಾಕ್ತಾರ? ಗೊತ್ತಾಗಲ್ಲ ನಿಮ್ಗೆ. ಇನ್ನೊಬ್ಬರಿಗೆ ನನಗೆ ಗೊತ್ತ, ನಿಮಗೆ ಗೊತ್ತಾಗ್ತದೆ? ಗೊತ್ತಾಗುದಿಲ್ಲ ಯಾರಿಗೆ ಸಹ. ಅವ್ರು ಹಾಕಿದ್ರೆ ಉಂಟಲ್ಲ ಪ್ರಭಾಕರ ಭಟ್ರು ನಿಮ್ಮ ಪರವಾಗಿ ಅವರು ಕ್ಯಾನ್ವಾಸ್ ಮಾಡ್ತಾರೆ ಅಂತ ಇಂಡೈರೆಕ್ಟ್ ಆಗಿ ಒಳಗಡೆ ಅದು ಅವರ ಜನ್ಮದಲ್ಲಿ ಮಾಡಲಿಕ್ಕಿಲ್ಲ, ಮಾಡಲ್ಲ. ಅವರಿಗೆ ಕುತಂತ್ರ ಮಾಡಿ ಉಂಟಲ್ಲ. ಸಲ ಏನು ಕುತಂತ್ರ ಮಾಡಿದ್ದಾರೆ ಅಂತ ಕೂಡ ಗೊತ್ತುಂಟು. ಅದನ್ನು ಪಬ್ಲಿಕ್ ಹೇಳುವುದಿಲ್ಲ. ನಾವು ಅಂಥ ಕುತಂತ್ರ ಪೂಜಾರಿ ಮಾಡುವುದಿಲ್ಲ. ನಳಿನ್ ಕುಮಾರ್ ಕಟೀಲ್ ಗೆದ್ದ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ನಮಗೆ ಕಾಂಗ್ರೆಸ್ನ ಕೆಲವು ನಾಯಕರು ನೇರವಾಗಿ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ಗೆದ್ದೆ ಅಂತ ಹೇಳಿದ್ದಾರೆ. ಹೌದು, ಅವ್ರದ್ದು ಮಾತದು. ಅದರಲ್ಲಿ ಸತ್ಯ ಇರ್ಬೋದು. ಸತ್ಯ ಇದೆಯಾ? ಸತ್ಯ ಇರ್ಬೋದು, ನನಗೆ ಆಯ್ತು. ಸೊ ನಿಮ್ಮ ಯುದ್ಧ ಗೆದ್ದಂತ ಒಬ್ಬ ಸೇನಾನಿ ಹೇಳ್ತಾರೆ ಅಂದ್ರೆ ನನಗೆ ಇವ್ರ ಪರವಾಗಿ ಕೆಲಸ ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಉಂಟು ಅಂತ ನನಗೆ ಗೊತ್ತಿಲ್ಲ. ಸೊ ಕಾಂಗ್ರೆಸ್ ಚೂರಿ ಹಾಕಿದ್ದಾರೆ ಕಳೆದ ಚುನಾವಣೆಯಲ್ಲಿ. ಕಾಂಗ್ರೆಸ್ನಲ್ಲಿ ಇದ್ದವರನ್ನು, ನಮ್ಮ ಕಾಂಗ್ರೆಸ್ನಲ್ಲಿ ಇದ್ದವರಲ್ಲಿ ಒಳ ಜಗಳ ಮಾಡಲಿಕ್ಕೆ ಆ ರೀತಿ ಇಂಟೆನ್ಷನ್ ಕೂಡ ಇರ್ಬೋದು, ಮಾತಾಡೋದಿಲ್ಲ. ಅದನ್ನು ನಾನು ಹೇಳುವುದಿಲ್ಲ. ನೀವು ಹೇಳುವುದಾದರೆ ನಾನು ಅದಕ್ಕೆ ಈ ಸಲ ನಾವು ಗಮನ ಕೊಟ್ಟಿದ್ದೇವೆ. ಇದಕ್ಕೆ ಎಲ್ಲ ಒಂದಾಗಿದ್ರಿ ಸಲ. ಈ ಸಲ ಒಂದಾಗುವುದಲ್ಲ, 5 ವರ್ಷದಲ್ಲಿ ಉಂಟಲ್ಲ ಎಲ್ಲ ಕಡೆಗೆ ಹೋಗಿ ಪಾರ್ಟಿಯನ್ನು ಕಟ್ಟಿದೆ. ಎಲ್ಲರನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಒಂದು ಮಾಡಿದೆ, ಒಂದೇ ಸ್ವರದಲ್ಲಿ ಮಾತಾಡಿದೆವು. ಆದ್ದರಿಂದಲೇ ಉಂಟಲ್ಲ ರಿಸಲ್ಟ್ ಬಂತು. ಎಂಡ್ ರಿಸಲ್ಟ್ ಈಸ್ ಇದು ಮ್ಯಾಂಗ್ಳೂರು ಕಾರ್ಪೊರೇಷನ್ ಬಂತು. ಅದರ ನಂತರ 8ರಲ್ಲಿ 7 ಮುನ್ಸಿಪಾಲಿಟಿ ಬಂತು, 8ರಲ್ಲಿ 7 ಅಸೆಂಬ್ಲಿ ಬಂತು. ಅದನ್ನು ಕೂಡ ಉಂಟಲ್ಲ ಈ ಕೋಮು ಶಕ್ತಿಗಳನ್ನು ಸೋಲಿಸಬೇಕು. ಈ ಚುನಾವಣೆ ಇದು ನರೇಂದ್ರ ಮೋದಿ ಚುನಾವಣೆ. ನರೇಂದ್ರ ಮೋದಿ ಅವರಿಗೆ ಜನ ವೋಟ್ ಹಾಕ್ತಾರೆ, ಪೂಜಾರಿ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಬಿಜೆಪಿಯವರು. ಶಬಾಷ್ ಶಬಾಷ್. ಹೌದು, ನೀವು ಬಿಜೆಪಿಯವರಿಗೆ ನೈತಿಕತೆ ಇಲ್ಲ. ನಿಮಗೆ ಹೇಳುವಂಥ ಧೈರ್ಯ ಕೊಡಲ್ಲ. ಬಿಜೆಪಿಗೆ ಊಟ ಕೊಡಿ ಅಂತ ಹೇಳಿ ಧೈರ್ಯ ಇಲ್ಲ ನಿಮಗೆ. ಈಸ್ ಅವರ್ ಲೀಡರ್. ನಿಮ್ಮ ಕೇಳಿದ್ದೇನೆ, ನಿಮ್ಮ ಲೋಕಲ್ ಅಭ್ಯರ್ಥಿಗೆ ಕೊಡಬೇಕಂತ ಕೇಳುವಂಥ ನಿಮ್ಮ ಹತ್ರ ಧೈರ್ಯ ಇಲ್ಲ ಅಂದರೆ ನೀವು ಆ ರೀತಿಯ ನಿಮ್ಮ ಕರ್ಮಕಾಂಡವನ್ನು ಎತ್ತಿ ತೋರಿಸಿದ್ದೀರಿ ನೀವು. ಈಗ ನಿಮಗೆ ಒಬ್ಬರು ಬೇಕು. ಆ ಮನುಷ್ಯ ಯಾರು? ನೀವು ಮೋದಿಗೆ ಕೊಡಿ ಅಂತ ಹೇಳ್ತಿದ್ದೀರಿ. ಪೂಜಾರಿ ಯಾವಾಗಲೂ ತಪ್ಪು ಮಾಡುವುದಿಲ್ಲ. ನೀವು ಮೋದಿಗೆ ಕೊಡಿ ಅಂತ ಹೇಳುವವರು ಬಿಜೆಪಿಗೆ ಸ್ಥಳೀಯ ಅಭ್ಯರ್ಥಿಗೆ ಕೊಡುವುದಂತ ಹೇಳಿ, ಹಾಗಾದರೆ ಫೈಟ್ ಯಾರಿಗೆ? ಅಂದರೆ ಮೋದಿ ಮತ್ತೆ ಉಳಿದದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪೂಜಾರಿ. ಸೊ ನಿಮ್ಮ ಅಭ್ಯರ್ಥಿ ನಿಮ್ಮ ವಿರುದ್ಧ ಎದುರಾಳಿ ನಳಿನ್ ಕುಮಾರ್ ಕಟೀಲ್ ಅಲ್ಲ, ಬಿಜೆಪಿ ಕೂಡ ಅಲ್ಲ, ಮತ್ತೆ ಮೋದಿ. ಬಿಜೆಪಿ ಲೀಡರ್ ಅಲ್ಲ ಮೋದಿ. ಅದೇ ತಪ್ಪು ಮಾಡಿದವರು ಪ್ರಜಾಪ್ರಭುತ್ವದಲ್ಲಿ. ಯು ನೋ ದ್ಯಾಟ್. ನನಗೆ ಸ್ವಲ್ಪ ನಾಲೆಜ್ ನಿಮಗೆ ಜಾಸ್ತಿ ಉಂಟು ಈ ಸಣ್ಣ ಪ್ರಾಯದಲ್ಲಿ. ನಿಮಗೆ ನಾನು ಸರ್ಟಿಫಿಕೇಟ್ ಕೊಡೋದಲ್ಲ, ನಿಮಗೆ ಜನರು ಕೊಟ್ಟಿದ್ದಾರೆ. ಇವತ್ತು ನಾನು ಹೇಳುವುದಂತ ಹೇಳಿದರೆ ಪ್ರಜಾಪ್ರಭುತ್ವ ಇಟ್ ಇಸ್ ಎ ಪಾರ್ಲಿಮೆಂಟರಿ ಸಿಸ್ಟಮ್. ಅಮೆರಿಕನ್ ಸಿಸ್ಟಮ್ ಅಲ್ಲ, ಪ್ರೆಸಿಡೆನ್ಷಿಯಲ್ ಈ ಸಿಸ್ಟಮ್ ಅಲ್ಲ. ನೀವು ಪ್ರಧಾನಮಂತ್ರಿಯನ್ನು ನೀವು ಅವರಿಗೆ ಕೊಡಿ ಅಂತ ಹೇಳುವಂಥ ಧೈರ್ಯ ಇದು ನಿಮಗೆ ಕಾನ್ಸ್ಟಿಟ್ಯೂಷನ್ ರೈಟ್ ಇಲ್ಲ. ಅದು ರೈಟು ಯಾರು ಮಾಡೋದು ಅಂತ ಗೊತ್ತುಂಟ? ಪಾರ್ಲಿಮೆಂಟ್ ಮೆಂಬರ್ಸ್ ಮಾಡಿ ನಾಳ್ದು ಇಲೆಕ್ಟ್ ಆದ ನಂತರ ಅವರದ್ದು ರೈಟು. ನೀವು ಯು ಯೂಸರ್ವ್ ದಟ್ ಪವರ್. ತೆಗೆದುಕೊಂಡ್ರಿ, ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಕಾಂಗ್ರೆಸ್ ಆ ತಪ್ಪನ್ನು ಮಾಡುವುದಿಲ್ಲ. ಕಾಂಗ್ರೆಸ್ ನಾವು ಹೇಳುವುದಿಲ್ಲ, ಆ ತಪ್ಪನ್ನು ಮಾಡುವುದಿಲ್ಲ ನಾವು. ಯಾಕೆ ನೀವು ಹಿಂದೆ ಇಂದಿರಾ ಗಾಂಧಿ ನೇತೃತ್ವದ ಚುನಾವಣೆಗೆ ಹೋಗಿಲ್ಲ, ನಾವು ರಾಜೀವ್ ಗಾಂಧಿ ನೇತೃತ್ವದ ಚುನಾವಣೆಗೆ ಹೋಗಿಲ್ಲ, ಈಗ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋಗ್ತಲ್ವಾ ಸೇನಾನಿ ನಿಮಗೆ? ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕೇಳಿದ್ದು ಕಾಂಗ್ರೆಸ್. ಇಂದಿರಾ ಗಾಂಧಿಯಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಪ್ರೈಮ್ ಮಿನಿಸ್ಟರ್ ಆಗಿ ನೆಕ್ಸ್ಟ್ ಇಲೆಕ್ಷನ್ ಬರುವಾಗ ಆಟೋಮೆಟಿಕಲಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಸುರಿಗೆ ಪ್ರಧಾನಮಂತ್ರಿ ಅಂತ ಯಾವ ಸಹ ಇಲ್ಲ. ಆದರೆ ಪ್ರಧಾನಮಂತ್ರಿಗೆ ಓಟು ಕೊಡಿ ಅಂತ ಕೇಳಿಲ್ಲ ನಾವು. ಯು ಡೋಂಟ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ದ ಲಾ. ಬಿ ಜೆ ಪಿಯವರೇ ನಿಮಗೆ ರೆಸ್ಪೆಕ್ಟ್ ಇಲ್ಲ. ಆರ್ ಎಸ್ ಎಸ್ನ ಪ್ರತಿನಿಧಿಯವರು ಇವತ್ತು ಕೋಮು ಶಕ್ತಿಗಳು ಅವರನ್ನು ನಿಲ್ಲಿಸಿದ್ದಾರೆ. ಹೌದು, ಸ್ವರ್ಗವನ್ನು ತರ್ತೇನೆ ಅಂತ ಹೇಳ್ತಿದ್ದಾರಲ್ಲ, ನೀವು ಪರ್ಮಿಟ್ ಮಾಡಿದರೆ ಹೇಳ್ಬೋದಾ? ನಾನು ಹೇಳುವಂಥದ್ದು, ನಾನು ಹೌದು ಅವರ ವಿರುದ್ಧ ಹೋರಾಟ ಮಾಡ್ತಿದ್ದೇನೆ. ನೀವು ಮೋಸ ಮಾಡ್ತಿದ್ದೀರಿ ದೇಶದ ಜನರಿಗೆ. ಎಂಥ ಅಭಿವೃದ್ಧಿ ಮಾಡಿದ್ದೀರಿ ನೀವು? ಸ್ವರ್ಗವನ್ನು ತರ್ತೇನೆ ಅಂತ ಹೇಳ್ತಿದ್ದೀರಲ್ಲ, ನೀವು ಯಾಕೆ ಕ್ವಶನ್ಗೆ ಉತ್ತರ ಕೊಡುವುದಿಲ್ಲ? ಅವ್ರದ್ದೊಂದು ಯಾಕೆ ಇವರು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿಲ್ಲ? ಯಾಕೆ ಟಿ ವಿ ಹತ್ರ ಮಾತಾಡೋದಿಲ್ಲ? ಪ್ರಶ್ನೆ ಯಾರು ಕೇಳಿದ್ರು ಕೊಡುವುದಿಲ್ಲ?
ಎಲ್ಲ ಪೇಜಲ್ಲಿ ಪ್ರಚಾರ ಮಾಡಿಕೊಂಡು ಹೋಗ್ತಿದ್ದೀರಿ. ಈಗ ಹೇಳ್ತೇನೆ ನಾನು ನಿಮಗೆ, ನೀವೇನು ಹೇಳ್ತಿದ್ದೀರಿ? ನೀವು ಭಾಳ ಅಭಿವೃದ್ಧಿ ಮಾಡಿಕೊಂಡು ಹೋಗ್ತಿದ್ದೀರಿ ಅಂತ ಹೇಳ್ತಿದ್ದೀರಲ್ಲ. ಬಜೆಟ್ ನಿಮಗೆ ಗೊತ್ತುಂಟು. ಕರ್ನಾಟಕ ಬಜೆಟ್ ವಿಶ್ಲೇಷಣೆ ಮಾಡಿದವರು ನೀವು. ಪ್ರತಿ ವರ್ಷ ಬಜೆಟ್ನಲ್ಲಿ ರೆವಿನ್ಯೂ ರಿಸಿಟ್ಸ್, ಉತ್ಪಾದನೆ ಜಾಸ್ತಿ ಆಗಿದೆ, ಕಂದಾಯ ಜಾಸ್ತಿ ಆಗಿದೆ ಅಲ್ಲ, ಇನ್ಕಮ್ ಜಾಸ್ತಿ ಆಗಿದೆ. ನಿಮ್ಮ ಬಜೆಟ್ 2006 ಮತ್ತು 2007ನಲ್ಲಿ 27,815 crores ಇತ್ತು. 27,815 ಕೋಟಿ ಇತ್ತು. ಮೊನ್ನೆ 2012 ಮತ್ತು 2013ರಲ್ಲಿ ಇಟ್ ಹ್ಯಾಸ್ ಕಮ್ ಡೌನ್ ಟು 25,905 crores. ಅಂದರೆ ಕಡಿಮೆ ಆಗ್ತಾ ಉಂಟು ಅಭಿವೃದ್ಧಿ, ಉತ್ಪಾದನೆ ಇಲ್ಲ ನಿಮ್ಮ ಹತ್ರ. ಮತ್ತೆ ಏನು ಹೇಳಿದ್ರಿ ನೀವು? 11% ಅಗ್ರಿಕಲ್ಚರ್ ಇದು ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿದ್ರಿ. ಜಿ ಡಿ ಪಿ ಇದರಲ್ಲಿ 11% ನಾನು ಅವ್ರದ್ದು GDPಯಲ್ಲಿ ಮಾಡಿದ್ದೇನೆ ಅಂತ ಹೇಳಿದ್ರಿ. ಸುಳ್ಳು. ನಿಮ್ಮ ಗೌರ್ಮೆಂಟ್ ರೆಕಾರ್ಡ್ಸ್ ಹೇಳ್ತದೆ ಮೈನಸ್ ನೀವು ಮಾಡಿದ 11% ಮೈನಸ್ ಕೂಡ ಎಷ್ಟು? -1.8. ಎಲ್ಲಿ ಅಭಿವೃದ್ಧಿ ಆಗಿದೆ? ಆ ರೈತರು ಮಾಡಬೇಕಲ್ಲ, ಕೃಷಿ ಉತ್ಪಾದನೆ ಮಾಡಬೇಕಲ್ಲ. ಅವರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. 800 ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೋದಿಯವರೇ ಯಾಕೆ ಮಾಡಿದರು? ಅದನ್ನ ಅರವಿಂದ್ ಕೇಜ್ರಿವಾಲ್ ಹೇಳ್ಬೇಕಾಯ್ತು. ಕಾಂಗ್ರೆಸ್ ಎಲ್ಲೂ ಹೇಳ್ತಲ್ಲ. ಕಾಂಗ್ರೆಸ್ ಹೇಳ್ತಾರೆ ಅದು ನರೇಂದ್ರ ಮೋದಿ ನರಹಂತಕ, ನರೇಂದ್ರ ಮೋದಿ ಕೊಲೆಪಾತಕ, ಈ ರೀತಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್. ನೀವೇ ಪ್ರಚಾರ ಕೊಡ್ತಾ ಇದ್ದೀರಿ ಮೋದಿಗೆ. $1 million ಕ್ವಶನ್ ಕೇಳಿದ್ದೀರಿ ನೀವು, ಅದಕ್ಕೆ ಉತ್ತರ ಕೊಡ್ತೇನೆ. ನಾನು ಅವ್ರದ್ದು ಅಭಿವೃದ್ಧಿ ಹೇಳ್ತೇನೆ, ದಯಮಾಡಿ ನನ್ನ ಪರ್ಮಿಟ್. ಮೋದಿಗೆ ಪ್ರಚಾರ ಕೊಟ್ಟಿದ್ದು ಕಾಂಗ್ರೆಸ್ನವರೇ ಹೇಳ್ತೇನೆ. ಅದೇ ಉತ್ತರ. ಮಣಿಶಂಕರ ಟೀಮ್ ಅವನಿಗೆ ಆಡಳಿತ ನಡೆಸಕ್ಕಾಗಲ್ಲ. ಉತ್ತರ ಕೊಡ್ತೇನೆ. ಈಗ ಪ್ರಶ್ನೆ ಅಂತ ಹೇಳಿದ್ರಿ, ಆ 800 ಮಂದಿ ರೈತರು ಆತ್ಮಹತ್ಯೆ ಮಾಡಿದ್ರಲ್ಲ, ಯಾಕೆ ಮಾಡಿದರು ನಿಮಗೆ ಗೊತ್ತುಂಟಾ? ಮೋದಿಯವರೇ ಉತ್ತರ ಕೊಡಿ. ಅವರಿಗೆ ಸಬ್ಸಿಡಿ ಕೊಡಲಿಲ್ಲ, ಸ್ಟಾಪ್ ಮಾಡಿದ್ರಿ ನೀವು. ಬೆಂಬಲ ಬೆಲೆ ಕೊಡಲಿಲ್ಲ, ಸಪೋರ್ಟಿಂಗ್ ಪ್ರೈಸ್ ಕೊಡಲಿಲ್ಲ. 4 ಲಕ್ಷ ಮತ್ತು 24 ಗಂಟೆ ವಿದ್ಯುತ್ ಉಂಟಂತ ಹೇಳ್ತಿದ್ರಲ್ಲ, 4 ಲಕ್ಷ ಫಾರ್ಮರ್ಸ್ ರೈತರು ಪಂಪ್ ಸೆಟ್ಗೆ ಕನೆಕ್ಷನ್ ಕೊಡಿ ಅಂತ ಪೆಂಡಿಂಗ್ ಉಂಟು. ಯಾಕೆ ಕೊಡಲಿಲ್ಲ? ಅದರ ನಂತರ ದೊಡ್ಡ ಅಂತ ಹೇಳಿದರೆ ಉಂಟಲ್ಲ, ಘೋರ ಅಪರಾಧ ಮಾಡಿದ್ದೀರಿ. ಆ ರೈತರ ಭೂಮಿಯನ್ನು ತೆಗೆದು ಮುಕ್ಕಾಲು ಬೆಳೆಗೆ ಆ ದೊಡ್ಡ ದೊಡ್ಡ ಕೈಗಾರಿಕೆ ಉದ್ಯಮಿಗಳಿಗೆ ಕೊಟ್ಟರಲ್ಲ, ಕೆಲವರಿಗೆ ಈಗ ಕೂಡ ಪರಿಹಾರ ಕೊಡಲಿಲ್ಲ. ನರಕ ಯಾತನೆಯಿಂದ ಅವರು ಅಲ್ಲಿ ಬಾಳ್ತಿದ್ದಾರೆ. ನಿಮಗೆ ಅರ್ಥ ಆಗೋದಿಲ್ಲ. ಅದರ ನಂತರ ನಿರುದ್ಯೋಗ ಸಮಸ್ಯೆ ನಾನು ಪರಿಹಾರ ಮಾಡಿದ್ದೇನೆ. ಯಾರ ಹತ್ರ ಸುಳ್ಳು ಹೇಳ್ತೀರಿ ನೀವು? ಏನು ಮಾಡಿದ್ದೀರಿ ನೀವು? 60,000 ಸ್ಮಾಲ್ ಸ್ಕೇಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಸ್ಟಾಪ್ ಆಯಿತು. ನಿರುದ್ಯೋಗ ನಿರ್ಮಾಣ ಮಾಡಿದ್ರಿ. ಅದರ ನಂತರ ನಿಮ್ಮ ಜಿಲ್ಲೆಯಲ್ಲಿ ಮೇಸನ ಡಿಸ್ಟಿಕ್ನಲ್ಲಿ ಹುಟ್ಟಿದವರು ನೀವು. 187 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಇತ್ತು. 147 ಕ್ಲೋಸ್ ಮಾಡಿದ್ದೀರಲ್ಲಪ್ಪ. ಅವರನ್ನು ಬೀದಿ ಪಾಲು ಮಾಡಿದ್ರು, ಅವರ ಮಕ್ಕಳನ್ನು ಬೀದಿ ಪಾಲು ಮಾಡಿದ್ದಾರಲ್ಲ ನೀವು. ಅಂದರೆ ಗುಜರಾತ್ ಮಾಡೆಲ್ ಅಂತಂದಿದೆ, ಅದು ತುಂಬ ಬೋಗಸ್ ಅಂತ ಹೇಳ್ತೀರಿ. ಬೋಗಸ್ ಅಲ್ಲ, ಅದು ನರಕ. ಅದು ನಮ್ಮ ಜಿಲ್ಲೆಗೆ, ನಮ್ಮ ಕರ್ನಾಟಕಕ್ಕೆ, ಬೇರೆ ರಾಜ್ಯಗಳಿಗೆ ಅದು ಬೇಡ.